ನೋಡಿ, ಇತ್ತೀಚೆಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕಾನ್ಸ್ಟಿಟ್ಯೂಷನ್ದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ ಕೇಳೋದು ಸ್ಟಾರ್ಟ್ ಮಾಡಿದ್ದಾರೆ. ನಾವು ಕಾನ್ಸ್ಟಿಟ್ಯೂಷನಲ್ಲಿ ಬರೀ ಆರ್ಟಿಕಲ್ ತಿಳ್ಕೊಂಡ್ರೆ ನಮಗೆ ಆನ್ಸರ್ಗಳು ಸಿಗಲ್ಲ. ನಾವು ಕೆಲವು ಟೈಮನ್ನು ಟ್ರಿಕ್ಕಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದು ಕಲ್ತ್ಕೋಬೇಕು. ಈ ಟ್ರಿಕ್ಕಿ ಕ್ವಶನಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬರೋದು ಸಿಟಿಜನ್ಶಿಪ್ಪಲ್ಲಿ ಬರುತ್ತೆ ಟಾಪಿಕ್ಕು. ಸೊ ನೋಡಿರಿ, ನಿಮ್ಮ ಸಿಟಿಜನ್ಶಿಪ್ಪು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಗೊತ್ತಿದೆ. ಹೆಂಗೆ ಸಿಟಿಜನ್ಶಿಪ್ ತಗೋಬೇಕು, ಪೌರತ್ವ ಅಂದರೆ ಪೌರತ್ವ ಹೆಂಗೆ ತೊಗೋಬೇಕಂತ ನಿಮ್ಗೆ ಗೊತ್ತಿದೆ. ಬಟ್ ಇಲ್ಲಿ ಟ್ರಿಕ್ಕಿ ಏನಂದರೆ, ಭಾರತದಲ್ಲಿ 2 ಟೈಪ್ಸ್ ಆಫ್ ಪೀಪಲ್ಸ್ ಇದ್ದಾವೆ. ಒಂದು ಸಿಟಿಜನ್ಸ್ ಇದ್ದಾರೆ, ಅಂದರೆ ಇಲ್ಲಿ ನಾಗರಿಕತ್ವ ಪಡೆದವರು, ಸಿಟಿಜನ್ಶಿಪ್ ಪಡ್ಕೊಂಡವರು. ಇನ್ನೊಂದು ಟೈಪ್ ಆಫ್ ಪೀಪಲ್ ಇದ್ದಾರೆ, ಅದನ್ನು ಏಲಿಯನ್ಸ್ ಅಂತೀವಿ ನಾವು. ಏಲಿಯನ್ಸ್ ಅಂದರೆ ಹೊರಗಡೆಯಿಂದ ಬಂದವರು ಅಷ್ಟೇ ತಿಳ್ಕೊಬೇಕು. ಅಂದರೆ ಬೇರೆ ಕಡೆ ಸಿಟಿಜನ್ಶಿಪ್ ಇರುತ್ತೆ, ಅವರು ಇಲ್ಲಿ ಕೆಲಸ ಮಾಡೋಕ್ಕೆ, ಬೇರೆ ಕೆಲಸಕ್ಕೆ ಬಂದಿರೋವನ್ನ ಏಲಿಯನ್ಸ್ ಅಂತ ನಾವು ಕರಿತೀವಿ. ಟೂರಿಸಮಿಗೆ ಒಟ್ಟು ಏಲಿಯನ್ಸು. ಸೊ ನಾವು ಸಿಟಿಜನ್ಸು ಮತ್ತು ಏಲಿಯನ್ಸು, ಸಿಟಿಜನ್ಸಿಗೆ ಫುಲ್ ಪವರ್ ಇರುತ್ತೆ, ಏಲಿಯನ್ಸಿಗೆ ಸ್ವಲ್ಪ ಕಡಿಮೆ ಪವರ್ ಇರುತ್ತೆ. ಪವರ್ಗಿಂತ ಏಲಿಯನ್ಸಿಗೆ ಸ್ವಲ್ಪ ಕಡಿಮೆ ರೈಟ್ಸ್ ಇರ್ತವೆ, ಸಿಟಿಜನ್ಸಿಗೆ ಫುಲ್ ರೈಟ್ಸ್ ಇರುತ್ತೆ. ಏಲಿಯನ್ಸಲ್ಲಿ ನಾವು 2 ಟೈಪನ್ನು ನೋಡ್ತೀವಿ. ಒಂದು ಫ್ರೆಂಡ್ಲಿ ಏಲಿಯನ್, ಇನ್ನೊಂದು ಎನಿಮಿ ಏಲಿಯನ್ ಅಂತೇಳಿ. ಫ್ರೆಂಡ್ಲಿ ಏಲಿಯನ್ ಅಂದರೆ ನಮ್ಮ ದೇಶದ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿರಬೇಕು ನಮ್ಮ ದೇಶದ ಜೊತೆ, ಯಾವುದೇ ಯುದ್ಧ ಮಾಡಿರಬಾರ್ದು. ನೋ ವಾರ್. ಮೇನ್ ಕಾನ್ಸೆಪ್ಟ್ ಏನು? ನೋ ವಾರ್, ಯುದ್ಧ ಮಾಡಿರಬಾರ್ದು. ಇದು ಎನಿಮಿ ಏಲಿಯನ್ಸ್ ಯಾರು? ವಾರ್ ಮಾಡಿರಬೇಕು ನಮ್ಮ ದೇಶದ ಜೊತೆಗೆ. ವಾರ್ ಆಗಿರೋದ್ರಿಂದ ಅದನ್ನು ಎನಿಮಿ ಏಲಿಯನ್ಸ್ ಅಂತೀವಿ. ಸೊ ನಾವು ಫ್ರೆಂಡ್ಲಿ ಏಲಿಯನ್ಸು ಮತ್ತು ಎನಿಮಿ ಏಲಿಯನ್ಸ್ ನಾವು ಕಂಪೇರ್ ಮಾಡೋದಾಗಿದ್ದರೆ, ಸ್ವಲ್ಪ ಜಾಸ್ತಿ ರೈಟ್ಸ್ ಯಾರಿಗಿರುತ್ತೆ? ಫ್ರೆಂಡ್ಲಿ ಏಲಿಯನ್ಸ್ ಇದೆ. ಯಾಕಂದರೆ ಅವ್ರು ನಮ್ಮ ಫ್ರೆಂಡ್ ಆಗಿರ್ತಾರೆ, ಹಾಗಾಗಿ ನಾವು ಅವ್ರಿಗೆ ಸ್ವಲ್ಪ ಜಾಸ್ತಿ ರೈಟ್ ಕೊಡ್ತೀವಿ. ಸೊ ಇವಾಗ ನಾವು ರೈಟ್ಸ್ಗಳಲ್ಲಿ ನೋಡೋದಾದರೆ, ಬರೀ ಇಂಡಿಯನ್ ಸಿಟಿಜನ್ಸಿಗೆ ಯಾವ್ಯಾವ ರೈಟ್ ಇದ್ದಾವೆ? ಇಂಡಿಯನ್ ಸಿಟಿಜನ್ಸಿಗೆ ಯಾವ್ಯಾವ ರೈಟ್ಸ್ ಇದ್ದಾವೆ? ತುಂಬ ಇಂಪಾರ್ಟೆಂಟ್ ಇದು. ಟೈಮು ಏನು ಮಾಡ್ತಾರೆ, ಒಂದು ಆರ್ಟಿಕಲ್ ಕೊಟ್ಟು ಅದು ಈ ರೈಟು ಯಾರಿಗೆ ಬರುತ್ತೆ? ಫ್ರೆಂಡ್ಲಿ ಏಲಿಯನ್ಸು ಮತ್ತು ಇಂಡಿಯನ್ ಸಿಟಿಜನ್ಸು, ಇಲ್ಲ ಎನಿಮಿ ಏಲಿಯನ್ಸಿಗೆ ಬರುತ್ತೆ. ನೋಡಿರಿ, ಕೆಲವು ರೈಟ್ಗಳು ಇದು ಯಾವ ಇದಕ್ಕೆ ಬರಲ್ಲ, ಬೇರೆ ಏಲಿಯನ್ಸಿಗೆ ಬರೋದೇ ಇಲ್ಲ, ಅದು ಬರೀ ಇಂಡಿಯನ್ಸಿಗೆ ಮಾತ್ರ ಅಪ್ಲೈ ಆಗುತ್ತೆ. ಅವು ನೋಡೋದಾದರೆ, ಒಂದನೇದು ಆರ್ಟಿಕಲ್ ಯಾವುದು? ಆರ್ಟಿಕಲ್ 15 ಏನು ಹೇಳುತ್ತೆ? ನೋ ಡಿಸ್ಕ್ರಿಮಿನೇಷನ್. ಅಂದರೆ ಏನು? ಯಾವುದೇ ಜಾತಿ ಭೇದವಿಲ್ಲದೆ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ ನಮ್ಮ ಭಾರತ ಸಂವಿಧಾನದಲ್ಲಿ ಕೊಟ್ಟಿರೋ ಆರ್ಟಿಕಲ್. ಅಂದರೆ ನಾನು ಈ ಕ್ಯಾಸ್ಟು, ನಾನು ಈ ರಿಲಿಜನ್ನು ಅಂತ, ನೀನು ಈ ಕ್ಯಾಸ್ಟ್ ಅಂತ ಕೀಳಾಗಿ ನೋಡೋಂಗಿಲ್ಲ. ಇದು ನಮಗೆ ಆರ್ಟಿಕಲ್ 15 ಕೊಟ್ಟಿದ್ದಾರೆ. ಇನ್ನೊಂದು ಆರ್ಟಿಕಲ್ 16 ಬರುತ್ತೆ, ಪಬ್ಲಿಕ್ ಎಂಪ್ಲಾಯ್ಮೆಂಟ್. ಅಂದರೆ ಈಕ್ವಲ್ ಆಗಿ ಎಲ್ರಿಗೂ ಎಂಪ್ಲಾಯ್ಮೆಂಟ್ ಬರಬೇಕು. ಸೊ ನಾವು ಯಾವುದು ಡಿಫ್ರೆನ್ಷಿಯೇಟ್ ಮಾಡೋಂಗಿಲ್ಲ, ಈಕ್ವಲ್ ಆಗಿ ಎಂಪ್ಲಾಯ್ಮೆಂಟ್ ಬರಬೇಕು. ಆಮೇಲೆ ಆರ್ಟಿಕಲ್ 19 ಹೇಳುತ್ತೆ, ರೈಟು ಯಾವುದರ ಬಗ್ಗೆ? ಸ್ಪೀಚು ಮತ್ತು ಎಕ್ಸ್ಪ್ರೆಷನ್ನು, ಆಮೇಲೆ ಸಂಘಗಳು ಮಾಡ್ಕೊಳ್ಳೋಕ್ಕೆ ಅಸೋಸಿಯೇಷನ್ನು, ಆಮೇಲೆ ಪ್ರೊಟೆಸ್ಟಿಗೆ ಈ ಆರ್ಟಿಕಲ್ಲು ಪ್ರೊವೈಡ್ ಮಾಡುತ್ತೆ, ಆರ್ಟಿಕಲ್ 9. ಆಮೇಲೆ ಆರ್ಟಿಕಲ್ಲು 29 ಕಲ್ಚರಲ್ ರೈಟು, ಯಾರಿಗೆ? ಮೈನಾರಿಟಿಗೆ. ಆಮೇಲೆ ಆರ್ಟಿಕಲ್ 30 ಎಜುಕೇಷ್ನಲ್ ರೈಟು, ಯಾರಿಗೆ? ಇದನ್ನು ಮೈನಾರಿಟಿಗೆ.
ಸೊ ಇದನ್ನು ನೆಕ್ಸ್ಟ್ ಆರ್ಟಿಕಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತೀನಿ, ಜಸ್ಟ್ ಅರ್ಥ ಮಾಡ್ಕೊಳ್ರಿ. ಇಷ್ಟು ಆರ್ಟಿಕಲ್ಸು ಇಷ್ಟು ಆರ್ಟಿಕಲ್ಸು ಬರೀ ಇಂಡಿಯನ್ಸಿಗೆ ಮಾತ್ರ ಅಪ್ಲೈ ಆಗುತ್ತೆ. ಯಾವುದು? ಆರ್ಟಿಕಲ್ 15, ಆರ್ಟಿಕಲ್ 16, ಆರ್ಟಿಕಲ್ 19, ಆರ್ಟಿಕಲ್ 29, ಆರ್ಟಿಕಲ್ 30. ಇವು ಫಂಡಮೆಂಟಲ್ ರೈಟ್ಸಲ್ಲಿ ಬರೋವು. ಈ ರೈಟ್ಸ್ಗಳು ಓನ್ಲಿ ಇಂಡಿಯನ್ಸಿಗೆ ಮಾತ್ರ ಅಪ್ಲೈ ಆಗುತ್ತೆ. ಅದರ ಜೊತೆಗೆ ಏನೇನು ಬರೀ ಇಂಡಿಯನ್ಸಿಗೆ ಅಪ್ಲೈ ಆಗುತ್ತೆ ಅಂದರೆ, ವೋಟ್ ಬರೀ ಇಂಡಿಯನ್ ಸಿಟಿಜನ್ಶಿಪ್ ಅವರೇ ವೋಟ್ ಹಾಕಬೇಕು. ಯಾವುದಕ್ಕೆ? ಲೋಕಸಭಾ ಮತ್ತು ವಿಧಾನಸಭಾಕ್ಕೆ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಅದರ ಜೊತೆಗೆ MLA ಆ್ಯಂಡ್ MP ಇಂಡಿಯನ್ ಸಿಟಿಜನ್ಶಿಪ್ಪೇ ಆಗಿರಬೇಕು. ಅದರ ಜೊತೆಗೆ ಪ್ರೆಸಿಡೆಂಟು ಮತ್ತು ವೈಸ್ ಪ್ರೆಸಿಡೆಂಟು, ಅದರ ಜೊತೆಗೆ ಜಡ್ಜು, ಸುಪ್ರೀಂ ಕೋರ್ಟು ಆ್ಯಂಡ್ ಹೈಕೋರ್ಟು, ಅದರ ಜೊತೆಗೆ ಗವರ್ನರ್ಸು ಮತ್ತು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆ್ಯಂಡ್ ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ಸ್ದು ಅಡ್ವೊಕೇಟ್ ಜನರಲ್ಸ್ಗಳು. ಇವೆಲ್ಲ ಇಂಡಿಯನ್ಸೇ ಆಗಿರಬೇಕು, ಇಂಡಿಯನ್ ಸಿಟಿಜನ್ಶಿಪ್ ಅವರೇ ಆಗಿರಬೇಕು. ಅದರ ಜೊತೆಗೆ ಇವು ನಮ್ಮ ರೈಟ್ಸು ಮತ್ತು ಇಷ್ಟು ಫಾಲೋ ಮಾಡಬೇಕಾಗಿರೋ ಇಂಡಿಯನ್ ಸಿಟಿಜನ್ನು. ಇವಾಗ ನಾವು ನೋಡೋಕ್ಕೆ ಹೋಗ್ತಿರೋದು ಇಂಡಿಯನ್ ಸಿಟಿಜನ್ಸು ಪ್ಲಸ್ ಏಲಿಯನ್ಸು. ಅಂದರೆ ಏಲಿಯನ್ಸಿಗೂ ಮತ್ತು ಇಂಡಿಯನ್ ಸಿಟಿಜನ್ ತಂದು ಇದ್ದೇ ಇರುತ್ತೆ ಯಾವಾಗ್ಲೂ. ಬಟ್ ಏಲಿಯನ್ಸಿಗೆ ಏನೇನು ಕೊಟ್ಟಿದ್ದೀವಿ ಅಂತ ನೋಡ್ಕೋಬೇಕಾಗತ್ತೆ. ನೋಡೋದಾದರೆ ಆರ್ಟಿಕಲ್ 14 ಏನೈತೆ? ರೈಟ್ ಟು ಇಕ್ವಾಲಿಟಿ ಹೇಳುತ್ತೆ. ಆರ್ಟಿಕಲ್ 20 ಏನು ಹೇಳುತ್ತೆ ಅಂದರೆ ಪ್ರೊಟೆಕ್ಷನ್ ಫಾರ್ ಅಫೆನ್ಸ್ ಅಂದರೆ ಯಾವುದಾದ್ರು ಚಿಕ್ಕದು ನಾವು ಏನಾದರೂ ನಮ್ಮ ಮೇಲೆ ಕೇಸ್ ಆಗಿದೆ ಅಂದರೆ ದೊಡ್ಡದಾಗಿ ಹಾಕೋದು, ಮತ್ತು ಒಂದೇ ಕೇಸ್ ಇಟ್ಕೊಂಡು 2-3 ಸಲ ನಮ್ಮನ್ನು ಜೈಲಿಗೆ ಕಳಿಸೋದು, ಈ ಥರ ಮಾಡೋಂಗಿಲ್ಲ. ಅದರಲ್ಲಿ ಪ್ರೊಟೆಕ್ಷನ್ ಇದ್ದಾವೆ ಆರ್ಟಿಕಲ್ 20 ಪ್ರಕಾರ. ಆರ್ಟಿಕಲ್ 21 ಏನು ಹೇಳುತ್ತೆ? ರೈಟ್ ಟು ಲೈಫು ಅಂದರೆ ಜೀವಿಸುವ ಹಕ್ಕು. ಆರ್ಟಿಕಲ್ 21 ಏನು ಹೇಳುತ್ತೆ? ಎಜುಕೇಷನ್ ಪ್ರೊವೈಡ್ ಮಾಡಬೇಕು. ಯಾರಿಗೆ? ಚೈಲ್ಡಿಗೆ. ಎಲ್ಲಿಂದ? 6 to 14 ಇಯರ್ಸ್ವರೆಗೂ. ಅದಾದಮೇಲೆ ಆರ್ಟಿಕಲ್ 23 and 24 ಪ್ರೊಟೆಕ್ಷನ್ ಅಗೇನೆಸ್ಟ್ ಯಾವುದರ ಬಗ್ಗೆ ನಮಗೆ? ಎಕ್ಸ್ಪ್ಲಾಯ್ಟೇಷನ್ ಅಂದರೆ ಸಣ್ಣ ಮಕ್ಕಳಿಗೆ ಎಕ್ಸ್ಪ್ಲೈಟ್ ಮಾಡೋದು, ಹ್ಯೂಮನ್ ಟ್ರಾಫಿಕಿಂಗು, ಆಮೇಲೆ ಬೆಗರ್ ಮಾಡೋದು, ಅದರ ಜೊತೆಗೆ ಜೀತದಾಳ ಪದ್ಧತಿ, ಈ ಥರದ್ದು ಆರ್ಟಿಕಲ್ ಪ್ರೊಟೆಕ್ಷನ್ 23 ಮತ್ತು 24 ಇರುತ್ತೆ. ಆರ್ಟಿಕಲ್ 25 to 28 ಅಂದರೆ 25ರಿಂದ 28 ಆರ್ಟಿಕಲ್ ಯಾವುದು? ನಮಗೆ ಯಾವುದು? ರೈಟ್ ಟು ರಿಲಿಜನ್ ಬಗ್ಗೆ ಕೊಟ್ಟಿರುತ್ತೆ. ರೈಟ್ ಟು ರಿಲಿಜನ್ ಅಂದರೆ ನಮ್ಮ ಧರ್ಮವನ್ನು, ನಮ್ಮ ರಿಲಿಜನನ್ನು ನಾವು ಸ್ಥಾಪನೆ ಮಾಡೋಕ್ಕೆ ನಮಗೆ, ಆಮೇಲೆ ಅದನ್ನು ಬೆಳವಣಿಗೆ ಮಾಡೋಕ್ಕೆ ನಮಗೆ ಈ ಆರ್ಟಿಕಲ್ಗಳು ನಮಗೆ ಏಲಿಯನ್ಸಿಗೂ ಪ್ರೊವೈಡ್ ಮಾಡಿದ್ದಾರೆ, ನಮಗೂ ಪ್ರೊವೈಡ್ ಮಾಡಿದ್ದಾರೆ ಇದನ್ನು. ಸೊ ಒಂದು ಆರ್ಟಿಕಲ್, ಇದರಲ್ಲಿ ಆರ್ಟಿಕಲ್ 22 ಇದು ಓನ್ಲಿ ರೈಟ್ ಅಪ್ಲೈ ಆಗೋದು ಯಾರಿಗೆ ಅಂದರೆ ಫ್ರೆಂಡ್ಲಿ ಏಲಿಯನಿಗೆ. ಏನು ಹೇಳುತ್ತೆ ಈ ಆರ್ಟಿಕಲ್ಲು? ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್.
ಅಂದರೆ ನಾವು ಫ್ರೆಂಡ್ಲಿ ಏಲಿಯನ್ಗೆ ಇದು ರೈಟ್ ಕೊಟ್ಟಿದ್ದೀವಿ, ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಅಂತ. ಸುಮ್ಮನೆ ಅರೆಸ್ಟ್ ಮಾಡೋಂಗಿಲ್ಲ, ಸುಮ್ಮನೆ ಜೈಲಲ್ಲಿ ಇಟ್ಕೊಳ್ಳೋಂಗಿಲ್ಲ. ಡಿಟೆನ್ಷನ್ ಅಂದರೆ ಜೈಲಲ್ಲಿ ಇಟ್ಕೊಳ್ಳೋದು, ಅದು ಏಲಿಯನ್ಸಿಗೆ ನಾವು ರೈಟ್ ಕೊಟ್ಟಿದ್ದೀವಿ. ಬಟ್ ಎನಿಮಿ ಏಲಿಯನ್ಸಿಗೆ ನಾನು ಇವರನ್ನು ಹೆಂಗೆ ಬೇಕಾದರೂ ಅರೆಸ್ಟ್ ಮಾಡ್ಕೋಬೇಕು, ಅದು ಹೆಂಗಾದರೂ ಡಿಟೆನ್ಷನ್ ಇಟ್ಕೋಬೇಕು. ಇದಕ್ಕೆ ಯಾವುದೇ ಇದಿಲ್ಲ. ಇದು ಇಷ್ಟು ಆರ್ಟಿಕಲ್ಗಳು ನೀವು ನೋಡ್ಕೋಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಇದು ಈ ಪ್ರೆಸೆಂಟ್ ಟೈಮಲ್ಲಿ ನಮಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋ ಟಾಪಿಕ್ಗಳು ಇವು. ಇಷ್ಟು ನೀವು ಇವಾಗ ಈ ಸಂವಿಧಾನದ ಬಗ್ಗೆ ಭಾಳ ಟ್ರಿಕ್ಸಿ ಕ್ವಶನ್ ಕೇಳ್ತಿದ್ದಾರೆ. ಸೊ ನೀವು ಈ ಥರದ ಕ್ವಶನ್ಸ್ಗಳನ್ನು ಅರ್ಥ ಮಾಡ್ಕೋಬೇಕು. ನೀವು ಬೇಕಾದ್ರೆ ತೆಗೆದು ನೋಡ್ರಿ, UPSC IAS KS ತೆಗೆದು ನೋಡ್ರಿ, ಈ ಥರ ಟ್ರಿಕ್ಕಿ ಕ್ವಶನ್ಸ್ಗಳು ನಿಮ್ಗೆ ಹೇಳಿದ್ದಾರೆ. ನಾನು ಇಂಗ್ಲೀಷಲ್ಲಿ ಬರೆದಿರ್ಬೋದು, ಬಟ್ ಐ ಕ್ಯಾನ್ ಎಕ್ಸ್ಪ್ಲೈನಿಂಗ್ ಇನ್ ಕನ್ನಡದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇಬ್ಬರಿಗೂ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಿಮಗೆ ಹೆಚ್ಚಿನದಾಗಿ ನನ್ನ ವಿಡಿಯೋ ಬೇಕಂದರೆ ನೀವು ಲೈಕು ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮುಂದಿನವಾಗಿ ಹೆಚ್ಚೆಚ್ಚಾಗಿ ವಿಡಿಯೋಗಳನ್ನು ಹಾಕ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.